ಮೊಟ್ಟೆ ಎಸೆದ ಪ್ರಕರಣದಲ್ಲಿ ಮುನಿರತ್ನ ಗಂಭೀರ ಆರೋಪ. ನನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ. ತಮ್ಮ ಮೇಲಿನ ದಾಳಿ ವಿರುದ್ಧ ದೂರು ಕೊಡ್ತಾರಾ ಹಾಗಾದ್ರೆ ಮುನಿರತ್ನ ಚಿಕಿತ್ಸೆ ಪಡಿತಾ ಇರೋ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರೆ. ಸ್ಪೆಷಲ್ ವಾರ್ಡ್ಗೆ ಬಂದಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರು ಬಂದಿದ್ದಾರೆ. ಆಸ್ಪತ್ರೆಯಿಂದಲೇ ಮುನಿರತ್ನ ದೂರು ನೀಡೋ ಸಾಧ್ಯತೆ ಇದೆ. ಘಟನೆ ಬಗ್ಗೆ ವಿವರಣೆ ಪಡೆಯೋದಕ್ಕೆ ಪೊಲೀಸರು ಬಂದಿದ್ದಾರೆ. ಇದೇ ವೇಳೆ ಪೊಲೀಸರಿಗೆ ಮುನಿರತ್ನ ದೂರು ಕೊಡೋ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 100 ಜನ ಪೊಲೀಸವರು ಇದ್ದಾರೆ ಇಲ್ಲಿ. ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ, ಇವತ್ತೇನು ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು 100 ಪೊಲೀಸವರು ಇದ್ದೀವಿ. 3 ಪೊಲೀಸ್ ಬಸ್ಗಳು ಬಂದಿದೆ. ಪೊಲೀಸ್ ಬಸ್ಸಲ್ಲಿ ವಿತ್ ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ದರೆ 2-3 ಪೊಲೀಸವ್ರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವ್ರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾಯಿದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಒಂದು 7-8ನೇ ತಾರೀಕು ಹೊತ್ತೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ 2 ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಹಿಂಬರಹನೂ ಬಂದಿದೆ. ರಾಷ್ಟ್ರಪತಿಗಳಿಂದ ಬೆಳಗಾಮಲ್ಲಿ CT ರವಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸದನದೊಳಗೆ ಆಗಿರೋಂಥ ಒಂದು ಮಾತಿನ ಚಕಾಮಕಿಯಲ್ಲಿ CT ರವಿ ಅವ್ರನ್ನ ಕೊಲೆ ಮಾಡೋಕ್ಕೆ ಹೋಗಿದ್ರು. CT ರವಿ ಅವ್ರನ್ನ ಯಾವ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದೇ ರೀತಿ ನನ್ನನ್ನು ಗುಂಪು ಕೊಲೆ ಅಂತೇಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನನಗೆ ಉರಿತಾ ಇತ್ತು. ನನಗೆ ಏನಾಯ್ತು ಗೊತ್ತಾಗಿಲ್ಲ. ಎಷ್ಟು ಗಂಟೆಗೆ ಆಗಿದೆ ಇನ್ಸಿಡೆಂಟ್? ಟೈಮಿಂಗ್ಸ್ ಎಲ್ಲ ನೋಡಿಲ್ಲ ಸರ್. ನಾವು ಆನಂದ್ ಸರ್. ಏನು ಮಾಡ್ತೀರಾ ನೀವು? ನಾವು ಬ್ಲೂ ಡಾಟ್ ಕೊರಿಯರ್ ಸರ್ ವರ್ಕ್ ಮಾಡೋದು. ನೀವೇನು BJP ಕಾರ್ಯಕರ್ತರಾ? ಹಾಂ ಸರ್. ಥ್ಯಾಂಕ್ ಯು. KC ಜನರಲ್ ಹಾಸ್ಪಿಟಲ್ನ VVIP ವಾರ್ಡ್ನಲ್ಲಿ ಮುನಿರತ್ನ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಲ್ಲಿಗೆ ಪೊಲೀಸರು ಮಾಹಿತಿ ಪಡೆದುಕೊಳ್ಳೋದಕ್ಕೆ ಬರ್ತಾರೆ. ಆಗಲೇ ಮುನಿರತ್ನ ಅವರು ಇದರ ಬಗ್ಗೆ ದೂರು ಕೊಡೋ ಸಾಧ್ಯತೆ ಇದೆ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಮುನಿರತ್ನ. ಕೊಲೆಗೆ ಪ್ರಯತ್ನ, ನನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಮುನಿರತ್ನ ಆರೋಪ ಮಾಡ್ತಾ ಇದ್ದಾರೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಆಗತ್ತೆ. ಮತ್ತೊಂದು ಕಡೆ ಆಸ್ಪತ್ರೆಗೆ ಮುನಿರತ್ನ ಬಂದಿರು KC ಜನರಲ್ ಹಾಸ್ಪಿಟಲ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮುನಿರತ್ನ ಕೊಲೆ ಪ್ರಯತ್ನಕ್ಕೆ ಸಂಚು ರೂಪಿಸಿದ್ದಾರೆ ಅಂತ. ಇದು ಅತಿರೇಕದ ಹೇಳಿಕೆನಾ ಅಥವಾ ಸಮಥಿಂಗ್ ಇಸ್ ಹ್ಯಾಪನಿಂಗ್? ಏನಾಗ್ತಿದೆ? ಪೊಲೀಸರೇ ಮಾಹಿತಿ ಕೊಟ್ಟರು ಅಂತಿದ್ದಾರೆ ಮುನಿರತ್ನ.
ಖಂಡಿತ ಭಾವನಾ, ಏನಂದ್ರೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಏನಾದರೂ ಕೆಮಿಕಲ್ ಇತ್ತ ಅನ್ನೋದ್ರ ಬಗ್ಗೆನೂ ಸಹ ಎಕ್ಸಾಮಿನ್ ಮಾಡಬೇಕು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ತಾನೇ ಒಬ್ಬ ಯುವಕ ಆನಂದ್ ಅಂತ ಹೇಳಿದ್ದ, ಅದೇ ಸ್ಥಳದಲ್ಲಿದ್ದ ಬಿಜೆಪಿ ಕಾರ್ಯಕರ್ತ, ಅವನಿಗೂ ಸಹ ಇಂಜುರಿ ಆಗಿರ್ತಕ್ಕಂಥದ್ದು. ಆತ ಹೇಳ್ತಾ ಇರ್ತಕ್ಕಂಥದ್ದು, ಏಕಾಏಕಿ ಬಂದು ಮೊಟ್ಟೆ ಹೊಡಿತಾರೆ, ಅದರಲ್ಲಿ ಕಣ್ಣಿಗೆಲ್ಲ ನನಗೆ ಇಂಜುರಿ ಆಗಿರ್ತಕ್ಕಂಥದ್ದು, ಕಣ್ಣು ಉರಿತಾ ಇದೆ, ಇದರಲ್ಲಿ ಏನೋ ಕೆಮಿಕಲ್ ಮಿಕ್ಸ್ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಆನಂದ್ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುನಿರತ್ನ ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದ್ರು, ಪೊಲೀಸ್ ಇದ್ದಿದ್ರಿಂದ ನನಗೆ ಪುನರ್ಜನ್ಮ ಸಿಕ್ಕಿದೆ, 100ರಿಂದ 150 ಜನ ಬಂದು ಏಕಾಏಕಿ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ, ನನ್ನ ಕೊಲೆ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಕಾಂಗ್ರೆಸ್ನ ಡಿಫಿಡೆಡ್ ಕ್ಯಾಂಡಿಡೇಟ್ ಆದಂಥ ಕುಸ್ಮಾ ಮೇಲೆ ಕೂಡ ಆರೋಪ ಮಾಡಿದ್ರು, ಹೆಣ್ಣಿಂದಲೇ ಸಹ ನನ್ನ ಕೊಲೆ ಆಗುತ್ತೆ, ಕುಸ್ಮಾ ಅವರೇ ನನ್ನ ಕೊಲೆ ಮಾಡಿಸೋದಕ್ಕೆ ಸಂಚು ರೂಪಿಸಿದ್ದಾರೆ ಅನ್ನೋ ಆರೋಪ ಕೂಡ ಮುನಿರತ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಇಬ್ಬರ ನಡುವೆ ಗಲಾಟೆ ಆಯಿತು, ಘರ್ಷಣೆ ಆಯಿತು. ನಂತರ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ 30 ಜನರನ್ನ ಸಹ ವಶಕ್ಕೆ ಪಡೆದಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಗಲಾಟೆ ಆಗುತ್ತೆ ಅಂತೇಳಿ ಮೊದಲೇ ಪೊಲೀಸರಿಗೆ ಗೊತ್ತಿತ್ತು ಅಂತೇಳಿ ಎಲ್ಲ ಆರೋಪವನ್ನು ಮುನಿರತ್ನ ಮಾಡ್ತಾ ಇರ್ತಕ್ಕಂಥದ್ದು. ಪೊಲೀಸರು ಇದ್ದಿದ್ದಕ್ಕೆ ನನಗೆ ಪುನರ್ಜನ್ಮ ಸಿಕ್ಕಿದೆ. ಒಂದು ಪ್ರಶ್ನೆ ಬರುತ್ತೆ, 100 ಜನ ಪೊಲೀಸರ ಆಯೋಜನೆ ಆಗಿತ್ತು ಅಂದ್ರೆ ವಾಟ್ ವಾಸ್ ದ ರೀಸನ್? ಕಾರಣ ಏನಿತ್ತು? ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಏನು ಉತ್ತರ ಬರ್ತಾ ಇದೆ? ಇವಾಗ ಒಂದು ಕಾರ್ಯಕ್ರಮಕ್ಕೆ ಹೌದು ಶಾಸಕರು ಬರ್ತಾ ಇದ್ದಾರೆ, ಭದ್ರತೆ ಒದಗಿಸ್ಕೊಡ್ಬೇಕು, ಹೌದು, ಎಲ್ಲವೂ ಹೌದು. ಆದ್ರೆ 100 ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ಯಾಕೆ? ವಾಸ್ ಇಟ್ ಪ್ರೀ ಪ್ಲಾನ್? ಅಂದ್ರೆ ಪೊಲೀಸರಿಗೂ ಇದರ ಇನ್ಫಾರ್ಮೇಶನ್ ಇತ್ತ? ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಹೇಳ್ತಿದ್ದಾರಾ ಪೊಲೀಸರು? ಕನ್ಫರ್ಮ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು ಭಾವನಾ, ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಅಲ್ಲಿ ಗಲಾಟೆ ಆಗುತ್ತೆ, ಜನ ಸೇರ್ತಾರೆ ಅನ್ನೋದು ಮೊದಲೇ ಮಾಹಿತಿ ಇತ್ತು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರ್ತಾರೆ ಅಂತ ಹೇಳಿ ಮೊದಲೇ ಗೊತ್ತಿತ್ತು. ಬೆಳಗ್ಗೆನೆ ಸಹ 30 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಡುವೆ ಏಕಾಏಕಿ ಬಂದು ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಮುನಿರತ್ನ ಮೇಲೆ ಅಂತ ಹೇಳಿ ಈಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ DCP ಸೈದುಲ್ಲಾ ಅಡಾವತ್ ಏನಿದ್ದಾರೆ, ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, 12:30ಕ್ಕೆ ಘಟನೆ ನಡೆದಿದೆ, ಏಕಾಏಕಿ ಬಂದು ಮೊಟ್ಟೆ ಎಸ್ತಿದ್ದಾರೆ, ಹೀಗಾಗಿ ಅವರ 3 ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದೇವೆ, ಇದ್ರ ಹಿಂದೆ ಏನಿದೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಆಗ್ತಾ ಇದ್ದೇವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಅಲ್ಲಿ ಏನಂದ್ರೆ ವೇಲು ನಾಯ್ಕು ಮತ್ತೆ ಮಂಜುಳಾ ನಾಯ್ಡು ಅವರಿಬ್ರು ಸಹ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಮುನಿರತ್ನ ಅವರನ್ನ ಕ್ವಶನ್ ಮಾಡಿರ್ತಕ್ಕಂಥದ್ದು. ಕ್ವಶನ್ ಮಾಡಿದ ಸಂದರ್ಭದಲ್ಲಿ ಮುನಿರತ್ನ, ನಾನು ಗೆದ್ದಿರೋ ಏರಿಯಾ, ನಾನು ಇಲ್ಲಿಗೆ ಬಂದ್ರೆ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿ ಅವರು ಸಹ ವಾಗ್ವಾದ ಆಗಿದೆ. ಆ ಸಂದರ್ಭದಲ್ಲಿ ಏಕಾಏಕಿ ಗಲಾಟೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇತ್ತು, ಅಲ್ಲಿ ಹೋದ್ರೆ ಮುನಿರತ್ನ ಹೋದ್ರೆ ಗಲಾಟೆ ಆಗುತ್ತೆ ಅಂತ ಹೇಳಿ ಸುಮಾರು 100ಕ್ಕೂ 150ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಆದ್ರೂ ಸಹ ಮುನಿರತ್ನ ಹೋಗ್ತಾರೆ. ಹೀಗಾಗಿ ನನ್ನ ಏರಿಯಾ, ಅಲ್ಲಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಲಕ್ಷ್ಮೀದೇವಿ ನಗರದಲ್ಲಿ, ಅಲ್ಲಿ ಹೋಗಿದ್ರಿಂದ ಈ ಗಲಾಟೆ ನಡೆದಿದೆ. ಬಿಜೆಪಿಯಿಂದ ವಾಜಪೇಯಿ ಅವರ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರು. ಪೊಲೀಸರ ಗಮನಕ್ಕಿತ್ತು, ಆದ್ರೆ ಪೊಲೀಸರಿಗೆ ಮಾಹಿತಿ ಇತ್ತು. ಪೊಲೀಸರು ಏನು ಮಾಹಿತಿ ಇದ್ರೂ ಸಹ ಇಲ್ಲಿ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. 30 ಜನನ್ನ ವಶಕ್ಕೆ ಪಡೆದ್ರು ಸಹ ಉಳಿದಂತೆ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ, ಅವರು ಬಂದು ಮೊಟ್ಟೆ ಎಸ್ತಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈಗ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮಂಜುನಾಥ್ ಏನಿದ್ದಾರೆ, ಅವರು ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ಹೇಳಿ ಸರ್, ಹೇಗಿದ್ದಾರೆ ಸರ್? ಮಾತಾಡಿದ್ರ? ಇಲ್ಲ, ಈಗ ನಾನು ಮುನಿರತ್ನ ಅವ್ರನ್ನ ನೋಡಿದೆ, ನಾನು ಮಾತಾಡಿದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಅವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ, ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ, ಒಂದು CT ಸ್ಕ್ಯಾನ್ ಮಾಡ್ತಾರೆ ಇವಾಗ.
ಅಲ್ಲ, ಅದು ಗೊತ್ತಿಲ್ಲ. ಅದೆಲ್ಲ ಪರೀಕ್ಷೆಗಳು ಮಾಡಬೇಕು. ಅದು ಮೇಲ್ನೋಟಕ್ಕೆ ಏಕಾಏಕಿ ಗೊತ್ತಾಗೋದಿಲ್ಲ. ಅಲ್ಲಲ್ಲ, ಅಲ್ಲಿ ಅಲ್ಲ ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಸರ್, ತಾವು ಸಂಸದರಾದ್ಮೇಲೆ ಮುನಿರತ್ನ ಅವರು ಟಾರ್ಗೆಟ್ ಆಗ್ತದೆ ಅಂತ ಅನ್ಸುತ್ತೆ ತಮಗೆ? ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.